ಇಸ್ಪೀಟ್ ಆಡೋಕೆ ಹೋದವನ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ಹೋಗಿ ಯುವಕ ಸಾವನ್ನಪ್ಪಿದ್ದಾನೆ. ಚನ್ನಗಿರಿ ತಾಲೂಕಿನ ಚಿಕ್ಕೂಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಇಸ್ಪೀಟ್ ಆಡೋಕೆ ಅಂತ ಹೋಗಿದ್ದ ಸಂದರ್ಭದಲ್ಲಿ ಪೊಲೀಸರು ಬರ್ತಿದ್ದಾರೆ ಅಂತ ಆತನಿಗೆ ಕಿವಿಗೆ ಬೀಳ್ತಾ ಇದ್ದಂಗೆ ಹೆಂಗಾದ್ರೂ ಮಾಡಿ ಪೊಲೀಸರಿಂದ ತಪ್ಪಿಸ್ಕೊಳ್ಬೇಕು ಅಂತ ಆತ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಆತ ಸತ್ತು ಹೋಗ್ಬಿಟ್ಟಿದ್ದಾನೆ. ಇಸ್ಪೀಟ್ ಅಡ್ಡೆ ಮೇಲೆ ಪೊಲೀಸರು ರೇಡ್ ಅನ್ನ ಮಾಡಿದ್ರು. ಸಂತೆಬೆನ್ನೂರು ಪೊಲೀಸರು ದಾಳಿ ಮಾಡಿದಾಗ 33 ವರ್ಷದ ಆಂಜನೇಯ ಅನ್ನೋ ವ್ಯಕ್ತಿ ಓಡ್ ಹೋಗ್ತಾ ಇದ್ರು ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಆ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಪೊಲೀಸರ ಅನುಮತಿ ಮೇರೆಗೆ ಹಬ್ಬದ ಪ್ರಯುಕ್ತ ಗ್ರಾಮದಲ್ಲಿ ಇಸ್ಪೀಟ್ ಅನ್ನ ಆಡ್ತಾ ಇದ್ರಂತೆ. ನನ್ನ ಮಗನ ಸಾವಿಗೆ ಪೊಲೀಸರೇ ಕಾರಣ ಅಂತ ಹೇಳಿ ಮೃತ ಯುವಕನ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇಸ್ಪೀಟ್ ಆಡಕ್ ಹೋಯ್ತಿರಲ್ಲ, ಹೋಗಿದ್ದಾರೆ. ಜಾತ್ರೆ ಐತಿ ನಮ್ಮೂರಾಗೆ, ಕುರಿ ಕೊಟ್ಟು ದೇವ್ರು ಮಾಡಿದ್ರ. 12 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿ ಹೋಗಿದ್ದಾನ ಅವನು. ಆಡ್ಕೆಟ್ರು 3 ದಿನ ಜಾತ್ರೆಗಂತ ನಮ್ಮೂರವ್ರೆ ಯಾರೋ ಅವ್ರನ್ನ ನಂಬರ್ ಕೊಟ್ಟು ಇಂಥ ಥರ ಆಡಿಸ್ತಾರೆ ದುಡ್ಡಿಗೆ ಅಂತಂದೇಳಿ ನಂಬರ್ ಕೊಟ್ಟು ಅವ್ರು ನಿಲ್ಸಿದ್ದಾರೆ. ಅವ್ನ ನಂಬರ್ ಬೇಕು ನನಗೆ. ನಮ್ಮೂರನ್ನ ಯಾವನ ಅದಾನ, ಅವ್ನು ಕೊಟ್ಟದಾನ, ಅವ್ನು ಬೇಕು. ಅಲ್ಲಿ ಅವನ್ನೇ ಹೇಳ್ಬೇಕು, ಅವ್ನ ಹಾಕ್ಬೇಕು ಅವನ್ನ. ನಮಗೆ ಹೋಗೋರು ಇಸ್ಪೀಟ್ ಆಡಕ್ಕೆ ಹೋಗ್ತೀವಿ ಅಂತ ಒಂದು ಮನೆಗೆ ಹೇಳೋಕಾರ ಮಕ್ಕಳು ಖುಷಿಗೆ ಆಡಿದ್ದಾರೆ, ಹಬ್ಬ ಆಡಿದ್ದಾರೆ. ಅವ್ರು ಜೊತೆಗಿರೋನು 10 ಜನ ಕರ್ಕೊಂಡೋಗಿದ್ದಾರೆ. ನಮಗೆ ಗೊತ್ತಿಲ್ಲ ಅದು, ನಾವು ಇಲ್ಲಿ ಬಂದ್ಮೇಲೆ ಗೊತ್ತಾಗೈತೆ ಅದು. ನಾನು ಮುಂದೆ ಅವ್ನು ಇಸ ಕೂಡ ಸಾಯ್ಬೇಕು. ಅವನು ಓಡ್ಸ್ಕೊಂಡೋಗಿದ್ದಾನಲ್ಲ, ಅವನು ಇಸ ಕೂಡ ಸಾಯ್ಬೇಕು. ಅವ್ನ ಹೆಂಡ್ರು ಮಕ್ಕಳು ಸಾಕಾಗಿನೇ ಯಾವನಾರು ಜೀವ ತೆಗೆಂತ ಕಾನೂನು ಯಾರು ಮಾಡಿದಾರೆ? ಕಾನೂನು ಇದ್ದ 1:30-2 ಗಂಟೆಗೆ ಅವ್ರು ಹಿಡಿಯಕ್ಕೆ ಖುಷಿಗೆ ಆಡಿದ್ದಾರೆ. ಏನು ಬೇರೆ ಇಷ್ಟಾಗ ಆಡಿದಾರ? ಈ ಥರ ಮಾಡತ್ತೆ ಯಾರು ಹೇಳಿಲ್ಲ. ನಮ್ಗೇನಾಯ್ತಾ? ನನಗೆ ಕಾನೂನು ಬೇಕು ನನಗೆ. ಅವ್ನು ಯಾರು ಹೇಳಿದಾನ ಅವ್ನು ಹಿಡ್ಕೊಡೋ ಅಂತಂದು ಅವ್ನು ಕರ್ಕೊಂಬಂದು ನನಗೆ ಒಪ್ಸ್ಬೇಕು. ನಮ್ಮೂರನ್ನೇ ಬಂದು ನಮ್ಮಮ್ಮ ಬಂದು ಎಬ್ಬಿಸಿರು. ಹೊರಗಡೆ ಬಿದ್ದು ಒದ್ದಾಡ್ತದೆ ಬಾರಪ್ಪ ಅಂತ. ಯಾಕಮ್ಮ ಏನಂತ ಕೇಳಿದ್ರೆ ಅವ್ನು ಏನಂತದ್ದು ಅಂದರೆ ಪೊಲೀಸ್ನವ್ರು ಗಮನಿಸ್ಕೊಂಬಂದ್ರು. ಬಂದೆ ಅವ್ರು ಹಿಂಗೆ ಬೆನೆತ್ಕೊಂಬಂದ್ರು ಒಂದು 5-6 ಜನ ಅಂತ ಹೇಳಿದ್ ನಿಜ. ಅದಾದ್ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಹಿಂಗಾಗೈತಿ. ಪೊಲೀಸ್ನವ್ರು 16 ಜನ ಗದ್ಕೊಂಡು 10 ಜನ ಹಿಡ್ಕೊಂಡಿದ್ದಾರೆ ಅಂದ್ರೆ ಇವ್ನು ಹೆಂಗೆ ಬಿಟ್ಟಿದ್ದಾರೆ ಸುಮ್ಮನೆ ಅವರು? ನೀವು 10 ಜನ ನಾನು ಗದ್ಕೊಂಡು ಬರ್ತಾ ಇದ್ದೀರ ಅಂದರೆ ನಾನು ಏನು ಮಾಡಬೇಕು? ತೇರಿಗೋಸ್ಕರ ಖುಷಿಗೆ ನಮ್ಮ ಜನನೇ ಆಡ್ತಾರೆ, ಬೇರೆ ಯಾರು ಹೊರಗಿಂದ ಯಾರು ಬಂದಿಲ್ಲ. ನಮ್ಮ ಜನನೇ ಇರೋದು ಅಷ್ಟೇ ಹುಡುಗ್ರೆ. ಇವ್ನು ಹೋಗಿ ನಿಂತ್ಕೊಂಡಾನೆ ಇವ್ರು. ಮತ್ತೆ ಏನು ನಿಂತ್ಕೊಂಡಾನೆ ಏನು ಮಾಡ್ತಾರೆ? ನಾನು ಆಡ್ತಲ್ಲ ನನ್ನೇ ಮಾಡ್ತಾರೆ ಅಂತ ಇವ್ನು ಭರವಸೆ ಮೇಲೆ ನಿಂತ್ಕೊಂಡಿದ್ದಾನೆ. ಇವ್ನು ಏನು ಮಾಡಿದ್ದಾರೆ ಅಂತ ಹೆಂಗೆ ಹೇಳ್ತೀರಾ? ಕದನ ತೆಗಿಯೋಕ್ಕಾಗಿಲ್ಲ ಅವ್ನ ಕೈಲಿ. ಎದೆ ನೋವು ಅಂತ ಬಂದಿದ್ದ ನಾವು. ಬಟ್ ಪೊಲೀಸ್ನವ್ರು 10 ಜನ ರೈಡ್ ಮಾಡ್ಕೊಂಡು ಕರ್ಕೊಂಡೋಗಿರೋದು ನಿಜ. ಅದರಲ್ಲಿ ಇವನು ಇದ್ದಾನೆ. ಇವನ್ನೇ ಹೊಡೆದು ತಪ್ಪಿಸ್ಕೊಂಡು ಬಂದಿದ್ದಾನೆ, ಏನೋ ಗೊತ್ತಿಲ್ಲ. ಅವ್ರು ಹೊಡೆದ್ರೆ ಸರ್ ಅದು ಪೋಸ್ಟ್ ಮಾರ್ಟಮ್ ಇಂದನೇ ಗೊತ್ತಾಗ. ನಮಗೆ ಹೆಂಗೆ ಗೊತ್ತು ಸರ್? ನಾವು ಅವನ್ನ ಕರ್ಕೊಂಬಂದಿರೋ ಅಷ್ಟೇ. ಹಿಂಗೆ ಆಗ್ತೈತೆ ಅಂತ ಹೇಳಿದಾಗ ಬಿದ್ದು ಒದ್ದಾಡ್ತಿದ್ನಲ್ಲಿ ಹಿಂದೆಗಡೆ ನಮ್ಮ ಅಮ್ಮರು ಬಂದು ನಾನು ಕಟ್ಕೊಂಡು ಹೋದ್ರು. ಹಿಂದೆಗಡೆನೆ ಬಂದಿದ್ದಾನೆ, ಅವ್ನ ಕೈಲಿ ಬರೋಕ್ಕಾಗಿಲ್ಲ. ಬಂದು ಹಿಂದೆಗಡೆ ಕೂಗಿದ್ದಾನೆ, ಇವ್ರು ಎದ್ದೋಗಿದ್ದಾರೆ ಅವಾಗ. ಇಸ್ಪೀಟ್ ಅಡ್ಡೆ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ಹಬ್ಬದ ಪ್ರಯುಕ್ತ ಏನೋ ಪೊಲೀಸರೇ ಪರ್ಮಿಷನ್ ಕೊಟ್ಟಿದ್ರು ಅಂತಾನು ಈಗ ಕುಟುಂಬಸ್ಥರು ಹೇಳೋ ಮುಖಾಂತರ ಪೊಲೀಸರೇ ಯುವಕನ ಸಾವಿಗೆ ಕಾರಣ ಅಂತೇಳಿ ಕುಟುಂಬಸ್ಥರ ಆರೋಪವನ್ನ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೇಡ್ ಸಂದರ್ಭದಲ್ಲಿ ಆಂಜನೇಯ ಅನ್ನೋ ಯುವಕ ಅಲ್ಲೇ ಇದ್ದಂತೆ. ಪೊಲೀಸರು ಬರ್ತಿದ್ದಾರೆ ತಪ್ಪಿಸ್ಕೊಳ್ಳೋಕೆ ಅಂತ ಹೋದಾಗ ಈತ ಸಾವನ್ನಪ್ಪಿದ್ದಾನೆ. ಇನ್ನು ಕಳೆದ ವರ್ಷ ಮೇ ತಿಂಗಳಲ್ಲಿ ಇಸ್ಪೀಟ್ ಅಡ್ಡೆ ಮೇಲೆ ರೇಡ್ ಮಾಡಿ ಆದಿಲ್ ಅನ್ನೋರನ್ನ ಸ್ಟೇಷನ್ ಕರ್ಕೊಂಡು ಹೋಗಿ ಚನ್ನಗಿರಿ ಪೊಲೀಸರು ಇಟ್ಟುಕೊಂಡಿದ್ರು. ಆತ ಹಾರ್ಟ್ ಅಟ್ಯಾಕ್ ಆಗಿ ಸ್ಟೇಷನ್ ಅಲ್ಲೇ ಮೃತಪಟ್ಟಿದ್ದ. ಈ ವೇಳೆ ಸ್ಟೇಷನ್ ಮೇಲೆ ಸುಮಾರು 500ಕ್ಕೂ ಅಧಿಕ ಜನ ದಾಳಿ ಮಾಡಿದ್ರು, ಲಾಕಪ್ ಡೆತ್ ಅಂತ ಆರೋಪಗಳನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ದೊಡ್ಡ ಗಲಾಟೆ ಎಲ್ಲ ಆಗಿತ್ತು. ಆಗ ಮಾತನಾಡಿದ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್, ಕ್ಷೇತ್ರದಲ್ಲಿ ಇಸ್ಪೀಟ್ ಆಡೋದನ್ನ ಕಂಟ್ರೋಲ್ ಮಾಡಿದೀವಿ ಅಂತ ಹೇಳಿ ನ್ಯೂಸ್ 18ಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಓಸಿ ಬರಿತಾ ಇದ್ರು, ಸ್ಟೇಷನ್ಗೆ ಕರ್ಕೊಂಡ್ ಬಂದಿದ್ವಿ. ಆ ಸಂದರ್ಭದಲ್ಲಿ ಏನಾಗಿದೆ, ಎಕ್ಸ್ಪೈರ್ ಆಗಿದೆ ಅಂತ ಹೇಳಿ ಸ್ಟೇಷನ್ ಮಾಹಿತಿ ಕೊಟ್ಟಿದ್ದಾರೆ. ಜನಗಳು ಇಲ್ಲ ಲಾಕಪ್ ಡೆತ್ ಮಾಡಿದ್ದಾರೆ, ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೋಗಿ ನೋಡ್ತೀನಿ ಯಾರು ಸರಿ ತಪ್ಪು ಇದೆ ಚೆಕ್ ಮಾಡಿ. ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಹೇಳಿ ಅಲ್ಲಿ ಕೂಡಲೇ ಬಂದ್ ಮಾಡೋ ವ್ಯವಸ್ಥೆನೂ ಮಾಡಿದೀನಿ. ಬಟ್ ನಮ್ಮಲ್ಲೇನಂತ ಇಸ್ಪೀಟು ಅವೆಲ್ಲ ಜೋರಾಗಿ ನಡೀತಾ ಇಲ್ಲ ರೀ. ಯಾಕಂದ್ರೆ ನಾನು ಬಂದಾಗಿದ್ದನು ನಾನು ಅದನ್ನ ಅಬ್ಸರ್ವೇಷನ್ ಇದ್ದೀನಿ. ಯಾಕಂದ್ರೆ ನೀವು ಹೇಳ್ದಂಗೆ ತೋಟದ ಮನೆಯಲ್ಲಿ ಎಲ್ಲ ನಡೀತಿತ್ತು ಅಂದು ಜನಗಳು ಹಾಳಾಗ್ತಾರೆ ಅಂತೇಳಿ ನಾನೇ ಸ್ವಲ್ಪ ಫಾಲೋ ಅಪ್ ಅಲ್ಲಿದ್ದೀನಿ. ಎಲ್ಲ ನಡೀದಂಗೆ ನೋಡ್ಕೊಂಡಿದ್ದೀನಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಅಲ್ಲಿ ಎಗ್ಗಿಲ್ಲದೆ ಇಸ್ಪೀಟ್ ದಂಧೆ ನಡೀತಾ ಇತ್ತು ಅಂತ ಈ ಹಿಂದೆನೂ ನ್ಯೂಸ್ 18ನಲ್ಲಿ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ. ಮತ್ತೆ ಸ್ಥಳೀಯರು ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ಆರೋಪ ಮಾಡಿದ್ರು. ಒಬ್ಬ ಯುವಕ ಆ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದ. ಈಗ ಮತ್ತೊಬ್ಬ ಯುವಕ ಬಲಿಯಾಗಿದ್ದಾನೆ. ಅಂದ್ರೆ ಈ ಕೇಸಲ್ಲಿ ಏನಾಯ್ತು? ಆಂಜನೇಯ ಅಲ್ಲಿ ಆಡೋಕ್ ಹೋಗಿದ್ರ ಅಥವಾ ನಿಂತ್ಕೊಂಡಿದ್ರ? ಪೊಲೀಸರೇ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಯಾವ ರೀತಿ ಸತ್ತು ಹೋಗಿದ್ದ ಆತ? ಶರ್ಮಿತಾ, ಏನು ಈ ಚನ್ನಗಿರಿ ಭಾಗದಲ್ಲಿ ಈ ಹಿಂದೆನೂ ಕೂಡ ಸಾಕಷ್ಟು ಆರೋಪ ಕೇಳಿ ಬರ್ತದೆ, ಇವು ಕೂಡ ಕೇಳಿ ಬರ್ತದೆ. ಏನು ಚನ್ನಗಿರಿ ಭಾಗದಲ್ಲಿ ಸಾಕಷ್ಟು ಇಸ್ಪೀಟ್ ದಂಧೆ ನಡೀತಾ ಇದೆ ಅಂತ ಹೇಳಿ
ಗಂಭೀರ ಆರೋಪ ಕೇಳಿಬರ್ತಿದೆ ಸಾರ್ವಜನಿಕರಿಂದ. ಹೀಗಾಗಿ ಏನು ಕಳೆದ 3 ದಿನಗಳಿಂದ ಈ ಒಂದು ಚನ್ನಗಿರಿ ತಾಲೂಕಿನ ಚಿಕ್ಕೋಡ ಗ್ರಾಮ ಏನಿದೆ ಇದರಲ್ಲಿ ಹಬ್ಬ ಜಾತ್ರೆ ಇತ್ತು. ಜಾತ್ರೆ ಸಮಯದಲ್ಲಿ ಏನು ಕಳೆದ 3 ದಿನಗಳಿಂದ ಪೊಲೀಸ್ ಪರ್ಮಿಷನ್ ತಗೊಂಡೇ ಒಂದು ಏನು ಜೂಜಾಟವನ್ನ ಆಡ್ತಾ ಇದ್ರು ಅಂತ ಹೇಳಿ ಆ ತಾಯಿ ಕೂಡ ಹೇಳ್ತಾ ಇರುವಂತದ್ದು. ಪೊಲೀಸರು ಕೂಡ ಎಲ್ಲರೂ ಕೂಡ ಮಾಹಿತಿ ಇದೆ ಇದ್ದು ಕೂಡ ಆಟ ಆಡುವಂತ ಸಂದರ್ಭದಲ್ಲಿ ಏಕೈಕಿ ಮಧ್ಯರಾತ್ರಿ ಬಂದು ಇವರು ರೇಡನ್ ಮಾಡಿದಂತ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕೆ ಏನು ಮೃತ ಆಂಜನೇಯ ಏನಿದೆ ತಪ್ಪಿಸ್ಕೊಂಡು ಹೋಗಕ್ಕೆ ಓಡುವಂತ ಸಂದರ್ಭದಲ್ಲಿ ಬಿದ್ದು ಸತ್ತಿದ್ದಾನೆ. ಇದಕ್ಕೆ ಪ್ರಮುಖ ಕಾರಣ ಎಲ್ಲ ಪೊಲೀಸ್ ಇಲಾಖೆ ಅಂತೇಳಿ ನೇರವಾಗಿ ಏನು ಆ ಮೃತನ ಕುಟುಂಬಸ್ಥರು ಪೊಲೀಸ್ ಇಲಾಖೆಯ ಮೇಲೆ ಒಂದು ದೂರ ದಾಖಲು ಮಾಡಲು ಮುಂದಾಗಿರುವಂತದ್ದು. ಈಗ ಸದ್ಯ ಸಂತೆಬೆನ್ನೂರು ಪೊಲೀಸ್ ಏನು ಈ ಒಂದು ರೇಡ್ ಏನಿದೆ ರೇಡ್ ಮಾಡುವಂತ ಸಂದರ್ಭದಲ್ಲೇ ಇದು ಆಗಿರುವಂತದ್ದು. ಅಲ್ಲಿ ಎಲ್ಲ ಸೇರಿರುವಂತವ್ರು ಕೂಡ ಅವ್ರ ಕುಟುಂಬಸ್ಥರಿರ್ಬೋದು ಆ ಗ್ರಾಮಸ್ಥರಿರ್ಬೋದು ಎಲ್ಲರೂ ಕೂಡ ಈಗ ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಪೊಲೀಸರು ಯಾಕೆ ಪರ್ಮಿಷನ್ ಕೊಡಬೇಕಾಗಿತ್ತು ಆಡಕ್ಕೆ ಆಗಿದ್ರೆ, ಇವ್ರು ಬಂದು ರೇಡ್ ಮಾಡೋದಾಗಿದ್ರೆ ಪರ್ಮಿಷನ್ ಯಾಕೆ ಕೊಡಬೇಕಿತ್ತು ಅಂತ ಹೇಳಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿರುವಂತದ್ದು. ಈಗ ಸದ್ಯಕ್ಕೆ ಏನು ಸ್ಥಳಕ್ಕೆ SP ಉಮಾಪ್ರಶಾಂತ್ ಅವರು ಕೂಡ ಏನು ಭೇಟಿ ನೀಡಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಸಂಜಯ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.